ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡಿಗರಿಗೋಸ್ಕರ ಇರುವಂಥ ಸ್ಟಾಕ್ ಮಾರ್ಕೆಟ್ ಜ್ಞಾನ ವೃದ್ಧಿ ಮಾಡಲಿಕ್ಕೋಸ್ಕರ ಇರುವಂಥ ಚಾನಲ್ ಮನಿ ಮಾರ್ಗ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾಗತ ಮತ್ತೆ ಕೋರುತ್ತಾ ಇವತ್ತಿನ ವಿಷಯದೊಂದಿಗೆ ಮುಂದುವರಿಯೋಣ. ತುಂಬ ಜನರದ್ದು ಒಂದು ಕ್ವಶನ್ ಇತ್ತು ನನಗೆ. ಸೊ ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆಗುತ್ತಾ ಅಂತ. ಸೊ ಮಾರ್ಕೆಟ್ ಕ್ರ್ಯಾಶ್ ಆಗಾಗಿದ್ದಿದ್ರೆ ಏಪ್ರಿಲ್ ರಿಸಲ್ಟ್ಗೆ ಕ್ರ್ಯಾಶ್ ಆಗಬೇಕಾಗಿತ್ತು. ಕಳೆದ ವರ್ಷದ ಒಂದು ರಿಸಲ್ಟ್ಗಳೆಲ್ಲ ಈಗ ಬರ್ತಾ ಇದ್ದಾವೆ. ಇದಕ್ಕೆ ತಕ್ಕನಾಗೆ ಒಂದು ರಿಸಲ್ಟ್ಗೆ ಒಂದು ಮೊದಲಿಗೆನೆ ಒಂದು ಮಾರ್ಕೆಟ್ ಕ್ರ್ಯಾಶ್ ಆಗಬೇಕಿತ್ತು, ಅದಾಗಿಲ್ಲ. ಏಪ್ರಿಲ್ ಮೇ ಅಲ್ಲಿ ಕ್ರ್ಯಾಶ್ ಆಗಿಲ್ಲ ಅಂದರೆ ಮೇ ಅಂತ್ಯಕ್ಕೆ ಬಂದಿದ್ದೀವಿ ಈಗ. ಸೊ ಮುಂದೆ ನಮ್ಮದು ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ ಜೂನ್ 4ನೇ ತಾರೀಕು. ಜೂನ್ 1ನೇ ತಾರೀಕು ಒಂದು ಕೊನೆ ಫೇಸ್ ಇದೆ. ಸೊ ಅದಕ್ಕೆ ತಕ್ಕನಾಗೆ ಮಾರ್ಕೆಟ್ ರಿಯಾಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ತನಕ ಒಂದು ಪಾಸಿಟಿವ್ ಆಗಿ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಕಳೆದ ಹಲವಾರು ವರ್ಷದ ಮಾರ್ಕೆಟ್ ಡೇಟಾ ನನ್ನ ಹತ್ರ ಇದೆ ಈಗ. ಇದು 5paisa.com ಇಂದ ಸಿಕ್ತು ನನಗೆ. 35 ವರ್ಷದ ಡೇಟಾ ಇದೆ ನನ್ನ ಮುಂದೆ. ನನಗೆ ಈಗ 20 ವರ್ಷದ ಡೇಟಾ ನೋಡೋಣ. 2004ರಿಂದ ಒಂದು ಫಾರ್ಮ್ ಆಗಿದ್ದ. ಆ್ಯಕ್ಚುಲಿ 99ಇಂದ ಒಂದು 2004 ಏನು ವಾಜಪೇಯಿ ಗೌರ್ಮೆಂಟ್ ಇತ್ತು, ಅದು ಆ ಲೆಕ್ಕದಲ್ಲಿ ಒಂದು ನೋಡೋಣ, ಈ ಅನಲೈಸ್ ಮಾಡೋಣ ಈ ಮಾರ್ಕೆಟ್ ಹೆಂಗಿರುತ್ತೆ ಮುಂದೆ ಅಂತ. ಸೊ 2004ಕ್ಕೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಅಂತಿದ್ದಾಗ 3 ತಿಂಗಳು ಮುಂಚೆನೆ ಒಂದು ನೆಗೆಟಿವ್ ಸ್ಟಾರ್ಟ್ ಆಗಿತ್ತು, -9% ಹೋಗಿತ್ತು. ಮತ್ತೆ ಬಿಗ್ ಒಂದು ಕರೆಕ್ಷನ್ನು ರಿಸಲ್ಟ್ಗೆ ಒಂದು 3 ದಿವಸ ಮುಂಚೆ, ಕೇವಲ 3 ದಿವಸ ಮುಂಚೆ. ಅದು ಹೇಗೆ ಸಿಗುತ್ತೆ ಅವ್ರಿಗೆ ಮಾಹಿತಿಗಳು, ನಾನು ಕುತೂಹಲಕಾರಿಯಾಗಿ ಹುಡುಕ್ತಾ ಇದ್ದೀನಿ, ಅದು ಸಿಕ್ಕಿಲ್ಲ ಅದು ನನಗೆ. ಸೊ 17% ಅಂತೂ ಬಿದ್ದಿತ್ತು. ಪೋಸ್ಟ್ ಎಲೆಕ್ಷನ್ ರಿಸಲ್ಟ್ ಸಹಿತ ಒಂದು ರಿಕವರಿ ಆಗಿರಲಿಲ್ಲ. ಸೊ ಅಕ್ಸೆಪ್ಟ್ ಮಾಡಲಿಕ್ಕೆ ತಯಾರಿರಲಿಲ್ಲ ವಾಜಪೇಯಿ ಗೌರ್ಮೆಂಟಿಂದ ಕಾಂಗ್ರೆಸ್ ಬರಲಿಕ್ಕೆ, ಒಂದು ಅಕ್ಸೆಪ್ಟ್ ಮಾಡಿರಲಿಲ್ಲ. ಬಟ್ ಕ್ರಮೇಣ ಒಂದು ವರ್ಷದಲ್ಲಿ ರಿಕವರಿ ಆಗಿದೆ 19%. 2009 ಅದೇ ಸೇಮ್ ಗೌರ್ಮೆಂಟ್ ಕಂಟಿನ್ಯೂ ಆದಾಗ ಒಂದು ಬಿಗ್ ಕರೆಕ್ಷನ್ ಅಂತೂ, ಮೀನ್ಸ್ ಪಾಸಿಟಿವ್ ಟ್ರೆಂಡ್ ಅಂತೂ ಕಂಡಿದೆ ನಮ್ಮ ಮುಂದೆ. 38% ಟೋಟಲ್ ರಿಟರ್ನ್ ಅಂತೂ ಕೊಟ್ಟಿದೆ. ಸೊ ಹೀಗಾಗಿ ಒಂದು ವಾಪಸ್ ಏನಾದರೂ ಬಿಜೆಪಿ ಗೌರ್ಮೆಂಟ್ ಹೇಗೆ ಬಂದ್ರು ಅದೇ ತರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಕೂಡ ಕಾಣಿಸ್ತಾ ಇದೆ, ಎಕ್ಸ್ಪೆಕ್ಟೇಷನ್ ಇದೆ, ನಿರೀಕ್ಷೆ ಸಹಿತ ಇದೆ ಬರುತ್ತೆ ಅಂತ. ಸೊ ಹಾಗೆ ಒಂದು ಕಳೆದ ಒಂದು ಅಮಿತ್ ಶಾ ಹೇಳಿಕೆ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಹೇಳಿಕೆ ಇರ್ಬೋದು, ಅದರ ನಂತರದ ಮೋದಿ ಹೇಳಿಕೆ ಎಲ್ಲ ಗಮನಿಸಿ ಮಾರ್ಕೆಟ್ ಅಂತೂ ಪಾಸಿಟಿವ್ ಅಂತೂ ಕೊಡ್ತಾ ಇದೆ ಇಲ್ಲಿ ತನಕ. ಸೊ 2014ರಲ್ಲೂ ಸೇಮ್ ಇದಾಗಿತ್ತು, ಪಾಸಿಟಿವ್ ಬಂತು. 2019ರಲ್ಲೂ ಪಾಸಿಟಿವ್ ಬಂದಿದೆ. ಬಟ್ 2019 ಒಂದು ಆಗಸ್ಟ್ ನಂತರದ ಒಂದು ಕೋವಿಡ್ ಬ್ರೇಕ್ಔಟ್ ಆಗಿದ್ದಾಗ ಈ ಔಟ್ರೇಜ್ ಎಲ್ಲ ಒಂದು ಹೊರದೇಶದಲ್ಲಿ ಮುಂಚೆ ಸ್ಟಾರ್ಟ್ ಆಗಿದ್ದು. ನಂತರ ಒಂದು 2020 ಜನವರಿ ಟೈಮಲ್ಲೆಲ್ಲ ಭಾರತದಲ್ಲಿ ಕಂಡಿದೆ. ಜನವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ಜಾಸ್ತಿ ಕಂಡಿದೆ. ಸೊ 21% ಪೋಸ್ಟ್ ಇದು ರಿಸಲ್ಟ್ ಅಂತ ಒಂದು ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ, ಆಕ್ಚುಲಿ ನೆಗೆಟಿವ್ ಹೋಗಿತ್ತು ಅಂತ. ಬಟ್ ಕೋವಿಡ್ ಇಂದಾನೆ ಒಂದು ಮೇಜರ್ ಲಾಸ್ ಅಂತೂ ಆಗಿದೆ. ಈ ಒಂದು ಟ್ರೆಂಡ್ ನೋಡ್ತಾ ಇದ್ರೆ ಓವರ್ ಆಲ್ ಒಂದು ವರ್ಷದಲ್ಲಿ ಆವರೇಜ್ ಒಂದು 27% ಪಾಸಿಟಿವ್ ಅಂತೂ ಹೋಗ್ಲಿಕ್ಕೆ ಆವರೇಜ್ ಅಂತೂ ಇದೆ. ವರ್ಸ್ಟ್ ಕೇಸ್ ಒಂದು ಇಲ್ಲಿ ತನಕ ಹೋಗಿದ್ದು ನೆಗೆಟಿವ್ ಸೈಡ್ ಆದರೆ -21%, ಅದು ಕಾರಣ ಬೇರೆ ಇತ್ತು. ಪಾಸಿಟಿವ್ ಸೈಡಲ್ಲಿ 131% ಅಂತೂ ಬಂದಿದೆ. ಪಿ ವಿ ನರಸಿಂಹರಾವ್ ಗೌರ್ಮೆಂಟ್ ಎಲ್ಲ ಬಂದಾಗ ಅದು ಕಂಡಿದ್ದು ಇರ್ಬೋದು, ಅದು ಬಿಡಿ, ಅದು ಸದ್ಯಕ್ಕೆ ಪ್ರಸ್ತುತ ಕೂಡ. ಸೊ ಈ ಒಂದು ಡೇಟಾ ಆಧಾರದ ಮೇಲೆ ಮೋದಿ ಗೌರ್ಮೆಂಟ್ ಮತ್ತೆ ಬರುತ್ತೆ ಅಂತಿದ್ದಾಗ, ಬರುತ್ತೆ ಅಂತ ಅನ್ಕೊಳ್ಳೋಣ ಕೂಡ. ಸೊ ಅದೇ ರೀತಿ ಒಂದು ಮಾರ್ಕೆಟ್ ಪಾಸಿಟಿವ್ ಅಂತೂ ನಡೀತಾ ಇದೆ. ಇನ್ ಕೇಸ್ ವರ್ಸ್ಟ್ ಕೇಸ್ ಏನಾದರೂ ಕರೆಕ್ಷನ್ ಏನಾದರೂ ಆಗೋಂಗಿದ್ರೆ ಈ 3 ದಿವಸದ್ದು ಒಂದು ನೋಡ್ಬೇಕಾಗತ್ತೆ. ಸೊ 1ನೇ ತಾರೀಕು ಒಂದು ಎಲೆಕ್ಷನ್ ಲಾಸ್ಟ್ ಫೇಸ್ ಇದೆ, 31 ಒಂದು ಮೇ, ಮತ್ತೆ ಸೋಮವಾರದ 3rd ಜೂನ್, ಈ 3ನೇ ತಾರೀಕು ಮತ್ತೆ 31ನೇ ತಾರೀಕು, ಈ 2 ದಿವಸ ಏನಿದೆ, ಈ ತಿಂಗಳ ಕೊನೆಯ ದಿವಸ 31 ಮತ್ತೆ ಪ್ರಾರಂಭದ 3ನೇ ತಾರೀಕು ಜೂನ್ 3, ಇದ್ರ ಆಧಾರದಲ್ಲಿ ಒಂದು ನೋಡಿ ಕರೆಕ್ಷನ್ ಆಗುತ್ತಾ ಅಂತ ಗಮನಿಸ್ಬೇಕಾಗತ್ತೆ. ಇನ್ ಕೇಸ್ ಕರೆಕ್ಷನ್ ಆದ್ರೂ ಸಹಿತ
ಶಾರ್ಟ್ ಟೈಮ್ ಇನ್ವೆಸ್ಟರ್ಸ್ ಅಂತ ಯಾರು ಇರ್ತಾರೆ ಅಥವಾ ಟ್ರೇಡರ್ಸ್ ಅಂತ ಯಾರು ಇರ್ತಾರೆ, ಅವರು ಎಕ್ಸಿಟ್ ಆದರೆ ಒಳ್ಳೇದು. ಒಂದು ಇನ್ ಕೇಸ್ 5-6% ಎಲ್ಲ ಕೆಳಗೆ ಬಂತು ಅಂದರೆ ಖಂಡಿತವಾಗ್ಲೂ ನೀವು ಕೆಳಗೆ ಬರ್ಬೋದು. ಮೀನ್ಸ್ ಅದನ್ನು ಕೊಟ್ಬಿಡ್ಬೋದು. ಇಲ್ಲ ಲಾಂಗ್ ಟರ್ಮ್ ಇಟ್ಕೊಳ್ತೀನಿ ಅಂದರೆ ಖಂಡಿತವಾಗ್ಲೂ ಏನು ತೊಂದರೆ ಇರಲ್ಲ, ಲಾಂಗ್ ಟೈಮ್ ಕಂಟಿನ್ಯೂ ಮಾಡ್ಬೋದು. ಮತ್ತೆ ಇಲ್ಲೊಂದು ಅಬ್ಸರ್ವೇಷನ್ ಇನ್ನೊಂದಿದೆ. ಇಲ್ಲಿ IMF ಆದಿಯಾಗಿ ಒಂದು ಬೇರೆ ಬೇರೆ ಬ್ಯಾಂಕ್ಗಳು GDP ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಮತ್ತೆ ಕರೆಕ್ಷನ್ ಮಾಡಿ ಹೇಳಿದ್ದಾರೆ. ಸೊ ಸೇಮ್ ಮೋದಿ ಗೌರ್ಮೆಂಟ್ ಮತ್ತೆ ರಿಪೀಟ್ ಆಗುತ್ತೆ ಅಂತ ಒಂದು ನಿರೀಕ್ಷೆ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸೊ ಇನ್ನೊಂದು ಏನಂದ್ರೆ ಮಾರ್ಕೆಟ್ ತುಂಬಾ ಹೈ ಇದೆ ಅಂತ ತುಂಬಾ ಜನದ್ದು ಒಂದು ಅನಿಸಿಕೆ. ಇದು ಟ್ರೆಂಡ್ ಲೈನ್ ಇಂದ ತಗೊಳ್ತಾ ಇದೀನಿ ಡೇಟಾ. ಕಳೆದ ಒಂದು ನಿಫ್ಟಿ ವರ್ಸಸ್ ಅದ್ರದ ಪಿ ಹೇಗಿದೆ. ಪಿ ಇಸ್ ಒಂದು ಸಣ್ಣ ಟೂಲ್ ಆಕ್ಚುಲಿ. ಇಲ್ಲಿ ಪ್ರೈಸ್ ಎಷ್ಟಿದೆ, ಅದ್ರ ಅರ್ನಿಂಗ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಲಿಕ್ಕೆ ಒಂದು ತಿಳ್ಕೊಳಕ್ಕೋಸ್ಕರ ಇರುವಂತದ್ದು. ಇಲ್ಲಿ ಪ್ರೈಸ್ ಪಿ ಇದು ಪ್ರೈಸ್ ಟು ಅರ್ನಿಂಗ್ ಏನಿದೆ ಸದ್ಯದ ಮಟ್ಟಿಗೆ ಒಂದು 21-22 ರೇಂಜ್ ಅಲ್ಲಿ ನಡೀತಾ ಇದೆ. ಲೀಸ್ಟ್ ಒಂದು ಇಲ್ಲೆಲ್ಲ ಮೀನ್ಸ್ ಆಲ್ಮೋಸ್ಟ್ 19 ಇಂದ 22 ರೇಂಜ್ ಅಲ್ಲೇ ಒಂದು ಕಳೆದ 2-2.5 ವರ್ಷದಿಂದ ನಡೀತಾ ಇರುವಂತದ್ದು. ಅದೇ ಸಹಿತ ಮುಂದುವರೆದಿದೆ ಕೂಡ. ಹೈಯೆಸ್ಟ್ ಒಂದು ಈ 5 ವರ್ಷದಲ್ಲಿ ಕೊರೋನಾ ಒಂದು ಪೀಕ್ ಹೋಗಿ ಅದ್ರದ್ದು ಮಾರ್ಕೆಟ್ ಎಲ್ಲ ಜಾಸ್ತಿ ಒಂದು ಇದೆಲ್ಲ ಆದಾಗ ಒಂದು 42 ತನಕ ಹೋಗಿದೆ. ಬಟ್ ತುಂಬಾ ಅಬ್ಸರ್ವೇಷನ್ ಇಲ್ಲಿ ಕಾಣ್ತಾ ಇರುವಂತದ್ದು, ಫಾಲ್ ಎಲ್ಲ ಆದ್ರೂ ಸಹಿತ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಕರೆಕ್ಷನ್ ಎಲ್ಲ ಆದ್ರೂ ಸಹಿತ ಅಲ್ಲಿಂದ ಒಂದು ಪಾಸಿಟಿವ್ ಟ್ರೆಂಡ್ ಅಂತೂ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸೊ ಓವರ್ ಆಲ್ ಇದೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಕೂಡ ಯಾವುದೇ ರೀತಿಯ ಒಂದು ಭಯ ಪಡೋ ಅಗತ್ಯ ಇಲ್ಲ ಇನ್ವೆಸ್ಟರ್ಸ್ಗಳು. ಸೊ ನಿರಂತರವಾಗಿ ಹೂಡಿಕೆ ಮಾಡ್ತಾ ಇರಿ. ಇನ್ ಕೇಸ್ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಏನಾದಿದ್ರೆ ಸ್ಟಾಪ್ ಲಾಸ್ ಎಲ್ಲ ನೋಡಿಕೊಂಡು ನೀವು ಎಕ್ಸಿಟ್ ಆದರೆ ಒಳ್ಳೇದು. ಇನ್ ಕೇಸ್ ಏನಾದರೂ ಕರೆಕ್ಷನ್ಸ್ ಅಂತ ಬಂದ್ರೆ ಈ ಮಾಹಿತಿ ಎಲ್ಲ ಒಂದು ಎಜುಕೇಶನ್ ಪರ್ಪಸ್ಗೆ ನಾನು ಶೇರ್ ಮಾಡ್ತಾ ಇರೋವಂಥದ್ದು. ಯಾವುದೇ ರೀತಿಯ ಒಂದು ನನ್ನ ಪ್ರಮೋಷನ್ ಅಥವಾ ನನ್ನ ಒಂದು ಯಾವುದೋ ಪರ್ಟಿಕ್ಯುಲರ್ ಸ್ಟಾಕ್ಸ್ನ ಪ್ರಮೋಷನ್ಗೋಸ್ಕರ ಹೇಳುವಂಥದ್ದಲ್ಲ. ಆಸ್ ಎ ಡಿಸ್ಕ್ಲೈಮರ್ ಕೂಡ ನಾನು ಹೇಳಬೇಕಾಗುತ್ತೆ ಈ ವಿಷಯ. ನಾನು SEBI ಸರ್ಟಿಫೈಡ್ ಪರ್ಸನ್ ಅಲ್ಲ. SEBI ನಿಮ್ಮ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ದಾರೆ, ಅವ್ರ ಮುಖಾಂತರ ನೀವು ಮಾಹಿತಿಯನ್ನು ತಿಳಿದ್ರೆ ಒಳ್ಳೆಯದು. ಮೇಲಾಗಿ ನಿಮ್ಮ ಆರ್ಥಿಕ ಸಲಹೆಗಾರರು ಅಂತ ಯಾರಾದರೂ ಇದ್ದರೆ ಅವರ ಸಲಹೆ ಪಡೆದು ನೀವು ಮುಂದುವರಿಬೇಕಾಗತ್ತೆ. ಇದು ಗಮನಿಸಿರುವಂಥ ವಿಚಾರಗಳು. ಮತ್ತೆ ಇನ್ನೊಂದು ಈ ವಾರದ ಒಂದು ಅಬ್ಸರ್ವೇಷನ್ ನಾನು ಹೇಳೋದು ಮತ್ತೆ ಆಕ್ಚುಲಿ ಇನ್ನೊಂದು ವಿಡಿಯೋದಲ್ಲಿ. ಮೇಲಾಗಿ ನಾನು ಕಳೆದ ವಾರ ಒಂದು ABS ಇದಿರ್ಬೋದು, ಶಿಪ್ ಇರ್ಬೋದು, ಅಥವಾ ಇಂಡಿಯನ್ ಎಮಲ್ಸಿಫೈಯರ್ ಇದೆಲ್ಲ ಹೇಳಿದಾಗ ಒಂದು ಇನ್ವೆಸ್ಟ್ ಮಾಡಿ, ಹರಿಓಂ ಇನ್ವೆಸ್ಟ್ ಮಾಡಿ ಅಂತೆಲ್ಲ ಹೇಳಿದ್ದೆ. ಅದರ GMP ಕೂಡ ಬಹಳ ಒಂದು ಏರಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಮೇನ್ ಲೈನ್ ಅಂತ ಒಂದು ನಾಳೆ ಒಂದು ಕ್ಲೋಸ್ ಆಗುವಂಥದ್ದಿದೆ. ಒಂದು ದಿವಸ ಎಕ್ಸ್ಟೆನ್ಷನ್ ಅಂತ ಸಿಕ್ಕಿರೋಂಥದ್ದು. ಕಾರಣ ಒಂದು ಅಂತ ಏನು ಇನ್ವೆಸ್ಟ್ ಆಗಿಲ್ಲ, 21% ಅಷ್ಟೇ ಆಗಿರೋದು. ಸೊ ಒಂದು ಚಾನ್ಸ್ ಇದೆ. ನೀವು ಒಂದು 2-3 ಲಾಟ್ ಆದರೂ ಹಾಕ್ಕೊಟ್ರೆ ತುಂಬಾ ಅನುಕೂಲ ಅಂತ ಆಗುತ್ತೆ. ಆಫೀಸ್ ಸ್ಪೇಸ್ ಅಂತ ಇದು AWFIS ಸ್ಪೇಸ್ ಅಂತ. ಇದ್ರದ್ದು ಬಿಸ್ನೆಸ್ ಏನು ಅಂತ ನಾನು ಗಮನಿಸ್ಲಿಕ್ಕೆ ಹೋಗ್ಲಿಲ್ಲ. ತುಂಬಾ ಏನು ಕೆಟ್ಟದ್ದು ಇರ್ಲಿಕ್ಕಿಲ್ಲ, ಯಾಕಂದ್ರೆ 31% ಸದ್ಯಕ್ಕೆ GMP ನಡೀತಾ ಇದೆ. ಇನ್ ಕೇಸ್ ಲಿಸ್ಟ್ ಆದ್ರೂ ಒಂದು 15-20% ಗೈನ್ ಅಂತೂ ಸಿಗುತ್ತೆ, ಲಿಸ್ಟಿಂಗ್ ಗೈನ್. ವರ್ಸ್ಟ್ ಕೇಸ್ ಅದು ಹೇಳ್ತಾ ಇರೋದು ನಾನು 15-20%. ಮ್ಯಾಕ್ಸಿಮಮ್ ಸೈಡು 50-60% ಹೋಗ್ಲಿಕ್ಕೂ ಸಾಧ್ಯತೆ ಉಂಟು. ಇನ್ನು ಈ ವಾರದಲ್ಲಿ ಇನ್ನೂ 2 ಇದೆ ಆಕ್ಚುಲಿ, ಅದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದೀನಿ. ವಿಲಾಸ್ ಟ್ರಾನ್ಸ್ಕೋರ್ ಮತ್ತೆ ಬೀಕನ್ ಟ್ರಸ್ಟಿಶಿಪ್ ಅಂತ. ಇದು ಸದ್ಯದ ಮಟ್ಟಿಗೆ ಒಂದು 51% ಎಲ್ಲ ಓಡ್ತಾ ಇದೆ. ಮತ್ತೆ ಇನ್ನೊಂದು ಬೀಕನ್ 67%. ಸೊ ಇದೆರಡು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಲಾಸ್ಟ್ ದಿವಸ ಯಾವುದಕ್ಕೂ ನೋಡಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ಆಫೀಸ್ ಒಂದು ಲಾಟಿಗೆ ಅಲರ್ಟ್ ಆಗೋದು ಸ್ವಲ್ಪ ಸಂದೇಹ ಉಂಟು, ಯಾಕಂದ್ರೆ 20 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ. ವಿಲಾಸು ಹತ್ರನೇ ಆಗ್ಬೋದು, ವಿಲಾಸು ಬೀಕನ್ ಅಲ್ಲ. ಮತ್ತೆ ಮೇಲಾಗಿ ಲಾಸ್ಟ್ ದಿವಸ ಯಾಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು ಅಂದ್ರೆ, GMP ಏನಾದರೂ ಒಂದು 15-20%ಗೆ ಆ ರೇಂಜಲ್ಲಿ ಬಂತು ಅಂದ್ರೆ ದಯವಿಟ್ಟು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಮೋರ್ ದೆನ್ 20% ಇದ್ರೆ ಒಂದು ಸ್ವಲ್ಪ ಸೇಫ್. ಅಟ್ಲೀಸ್ಟ್ ಲಿಸ್ಟಿಂಗ್ ಅಲ್ಲಿ 0% ಬಂದ್ರು ಕೊನೆಗೆ ಏರಿಕೆ ಅಂತೂ ಕಂಡೇ ಕಾಣುತ್ತೆ. ಬಟ್ ಎನಿಥಿಂಗ್ ಲೆಸ್ ದಾನ್ 15-20 ಏನೋ ಇದ್ರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ IPO ಅಲ್ಲಿ.
ಲಿಸ್ಟಿಂಗ್ ದಿವಸ ಇನ್ನೂ ಕಡಿಮೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ನೆಗೆಟಿವ್ ಸೈಡಿಗೆ ಹೋಗಿದ್ದು ಇದೆ. ಸೊ ಮುಖ್ಯವಾಗಿ ನಾನು ಹೇಳ್ದಂಗೆ 31st ಮೇ ನಿಮ್ಮ ಅಬ್ಸರ್ವೇಷನ್ ಡೇ, 3rd ಜೂನ್ ಈ ಅಬ್ಸರ್ವೇಷನ್ ಡೇ. 99% ನೆಗೆಟಿವ್ ನ್ಯೂಸ್ ಅಂತೂ ಬರ್ಲಿಕ್ಕಿಲ್ಲ. ನೆಗೆಟಿವ್ ಯಾವುದೂ ಇಂಪ್ಯಾಕ್ಟ್ಸ್ ಕಾಣಿಸ್ತಾ ಇಲ್ಲ ನನಗೆ. ಆದರೂ ಸಹಿತ ನನ್ನ ಸೇಫ್ಟಿಗೋಸ್ಕರ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳುವಳಿಕೆ ತಿಳಿಸ್ತಾ ಇದ್ದೀನಿ ಇಲ್ಲಿ. ಹಾಗಾಗಿ ಒಂದು ಆಸ್ಪೆಕ್ಟಲ್ಲಿ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಗೆ ಸೇಫ್ ಇದೆ. ಮುಖ್ಯವಾಗಿ ನೀವು PSU ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಕಳೆದ ಈ ಒಂದು ವರ್ಷ ತುಂಬ ಒಂದು ಗ್ರೋತ್ ಅಂತೂ ಕಾಣಲಿಕ್ಕಿದೆ. ಮತ್ತು ನಿಫ್ಟಿ ಸ್ಟಾಕ್ಸ್ಗಳು ಇನ್ವೆಸ್ಟ್ ಮಾಡಿ ಸೇಫರ್ ಸೈಡ್ಗೆ. ಯಾವುದೇ ಒಂದು ದೊಡ್ಡ ನಿರೀಕ್ಷೆ ಸದ್ಯದ ಮಟ್ಟಿಗೆ ಇಟ್ಕೊಬೇಡಿ. ಕರೆಕ್ಷನ್ ಆದರೂ ಸಹಿತ ಒಂದು ಈ ನಿಫ್ಟಿ ಸ್ಟಾಕ್ಸ್ ಇರ್ಬೋದು, PSU ಸ್ಟಾಕಲ್ಲಿ ಅಂತ ಒಂದು ದೊಡ್ಡ ಕರೆಕ್ಷನ್ ಬರಲಿಕ್ಕಿಲ್ಲ. ಬಂದರೂ ಸಹಿತ ಕ್ವಿಕ್ ಆಗಿ ರಿಕವರಿ ಅಂತೂ ಆಗಲಿಕ್ಕಿದೆ. ಹಾಗಾಗಿ ನಿಫ್ಟಿ ಸ್ಟಾಕ್ಸು ಮತ್ತು PSU ಸ್ಟಾಕ್ಸ್ಗಳು, ಅದರಲ್ಲೂ ಟಾಪ್ PSU ಸ್ಟಾಕ್ಸ್ಗಳನ್ನ ನೀವು ಹೂಡಿಕೆ ಮಾಡಬೇಕಾಗತ್ತೆ. ಮತ್ತು ನೀವು ಈ ರೂಲ್ಗಳೆಲ್ಲ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಅದೆಲ್ಲ ನಿಮ್ಮ ನಿರಂತರ ನಿಮ್ಮ ಶೇರ್ ವ್ಯವಹಾರಕ್ಕೆ, ಶೇರ್ ಟ್ರೇಡಿಂಗಿಗೆ, ಶೇರ್ ಇನ್ವೆಸ್ಟ್ಮೆಂಟ್ಗೆ ಏನೇ ಇರಲಿ, ಅದು ನೀವು ನಿತ್ಯ ಪಾಲನೆ ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಇರಿ. ಸೇಫಾಗಿ ಇನ್ವೆಸ್ಟ್ ಮಾಡಿ, ಸ್ಟೇ ಇನ್ವೆಸ್ಟೆಡ್. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಈ ಥರದ್ದೇ ಒಂದು ವಿಷಯಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.